2 ಡೇಸ್ ಕಾಸರಗೋಡ್ಗೆ ಟ್ರಿಪ್ ಮಾಡಬೇಕು, ಆದ್ರೆ ಯಾವ್ಯಾವ ಬೆಸ್ಟ್ ಪ್ಲೇಸ್ ನೋಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ರೀಲ್ನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಸೇವ್ ಕೂಡ ಮಾಡ್ಕೊಳ್ಳಿ. ಅಂಡ್ ನಿಮ್ ಫ್ರೆಂಡ್ಸ್ ಯಾರು ಪ್ಲಾನ್ ಮಾಡ್ತಿದ್ರೆ ಅವ್ರಿಗೆ ಶೇರ್ ಕೂಡ ಮಾಡಿ. ನಾವು ಬೆಂಗಳೂರಿಂದ ಹೊರಟು ಶಿರಾಡಿ ಘಾಟ್ ಕಡೆಯಿಂದ ಕಾಸರಗೋಡ್ಗೆ ಹೋಗ್ಬೇಕಾದ್ರೆ ಕುಣಿಗಲ್ ಹತ್ರ ಇರುವಂತ ಶಾರ್ಕ್ ಹೋಟೆಲ್ ನಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಶಿರಾಡಿ ಘಾಟ್ ಹತ್ರ ಒಳ್ಳೆ ಜಾಗ ಇದೆ ಅಂತ ಒಂದು ಸ್ಟಾಪ್ ಕೊಟ್ವಿ, ರೆಸ್ಟ್ ಮಾಡಿದ್ವಿ. ಅಲ್ಲಿಂದ ಕಾಸರಗೋಡ್ಗೆ ರೀಚ್ ಆಗಿ ಹಾಲಿಡೇ ಇನ್ ಅನ್ನೋ ಹೋಟೆಲ್ ಬುಕ್ ಮಾಡಿದ್ವಿ 2 ಡೇಸ್ಗೆ. ಇಲ್ಲಿ ಪ್ರೈಸ್ 1300 rupees ಪರ್ ರೂಮ್ 1 ಡೇಗೆ. ನಾನ್ ಎಸಿ ರೂಮ್ಸ್ ಇರುತ್ತೆ. ರೂಮ್ಸ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಫ್ರೆಶ್ ಅಪ್ ಆಗಿ ಅಲ್ಲೇ ಇದ್ದಂತ ಲೈಟ್ ಹೌಸ್ ಬೀಚ್ ಗೆ ಹೋಗಿದ್ವಿ. ಸನ್ಸೆಟ್ ಸೂಪರ್ ಆಗಿತ್ತು. ನೈಟ್ ಊಟಕ್ಕೆ ನಮ್ಮ ಹೋಟೆಲ್ ಹತ್ರ ವೆಜ್ ರೆಸ್ಟೋರೆಂಟ್ ಸೆಂಚುರಿ ಅಂತ ಇತ್ತು. ಅಲ್ಲಿ ರಾತ್ರಿ ಊಟ ಮುಗಿಸಿ ಫಸ್ಟ್ ಡೇನ ಎಂಡ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಡೇ ಕಾಸರಗೋಡಿಂದ 15 ಕಿಲೋಮೀಟರ್ಸ್ ದೂರದಲ್ಲಿ ಕಪಿಲ್ ಬೀಚ್ ಗೆ ಹೋದ್ವಿ. ತುಂಬಾ ಕಾಮ್ ಆಗಿತ್ತು, ಜಾಸ್ತಿ ಜನ ಇರ್ಲಿಲ್ಲ. ಅಲ್ಲೇ ಇಲ್ಲ ಫೋಟೋಸ್ ತಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಗೆ ಬೇಕಲ್ ಫೋರ್ಟ್ ರೀಚ್ ಆದ್ವಿ. ತುಂಬಾನೇ ಬಿಸಿಲಿತ್ತು. ಸೊ ನೀವು ಹೋಗ್ಬೇಕಾದ್ರೆ ಛತ್ರಿ, ಕ್ಯಾಪ್, ವಾಟರ್ ಬಾಟಲ್ ತಗೊಂಡ್ ಹೋಗಿ. ಸಮುದ್ರಕ್ಕೆ ಅಟ್ಯಾಚ್ ಆಗಿದೆ. ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಬೇಕಲ್ ಫೋರ್ಟ್ ಗೆ ತುಂಬಾನೇ ಹಿಸ್ಟ್ರಿ ಇದೆ. ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್